ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಹೊಸ ರೆಸಿಪಿ ಜೊತೆ ಈ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಈ ರೆಸಿಪಿ ಏನಂದ್ರೆ ಕಡಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಈ ರೆಸಿಪಿನ ರೈನಿ ಸೀಸನ್ ಮತ್ತು ವಿಂಟರ್ ಸೀಸನಿಗೆ ಯೂಸ್ ಮಾಡ್ಕೋಬೋದು, ಯಾಕಂದ್ರೆ ಕೋಲ್ಡ್ ಆಗಂಗಿಲ್ಲ ಇದರಿಂದ. ಆಮೇಲೆ ಡೈಜೆಷನ್ ಸಿಸ್ಟಮ್ ಚಲೋ ಆಗ್ತೈತಿ. ಇದನ್ನು ಅವಾಗವಾಗ ವಾರಕ್ಕೊಮ್ಮೆ ಅಥವಾ 15 ಡೇಸಿಗೊಮ್ಮೆ ನೀವು ಸರ್ವ್ ಮಾಡೋದ್ರಿಂದ ನಿಮ್ಮ ಡೈಜೆಸ್ಟ್ ಸಿಸ್ಟಮ್ ಚಲೋ ಆಗ್ತೈತಿ. ಫಸ್ಟ್ ನಾ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳತ್ತೀನಿ, ಅದು ಕಲ್ಲಾಗಿನ ಜಜ್ಕೊಳತ್ತೀನಿ. ಇದಕ್ಕೆ ನೀವು ಬೇಕಂದ್ರೆ ಮೆಣಸು ಹಾಕ್ಕೋಬಹುದು ಅಥವಾ ಮೆಣಸಿನ ಪೌಡ್ರು ಯೂಸ್ ಮಾಡ್ಕೋಬೋದು. ನಾನು ಅದನ್ನೇನು ಹಾಕಿಲ್ಲ. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಬೋದು. ಇನ್ನೂ ಯಾವೆಲ್ಲ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ನಿಮ್ಗೆ ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿರಿ. ನಾ ಆ ರೆಸಿಪಿನೂ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನೂ ಒಳ್ಳೆ ರೆಸಿಪೀಸ್ ನಿಮ್ಮ ಜೊತೆ ತೊಗೊಂಡು ಬರ್ತೀನಿ. ಇದೇ ರೀತಿ ನೋಡ್ತಿರ್ರಿ, ಆಮೇಲೆ ಸಪೋರ್ಟ್ ಮಾಡ್ಕೋತಿರ್ರಿ. ನೀವು ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಮೆಣಸು ಆಮೇಲೆ ಮೆಣಸಿನ್ಕಾಯಿ ಇದ್ರಾಗ ಹಾಕ್ಕೊಂಡು ನೀವು ರುಬ್ಕೋಬೋದು. ಇಲ್ಲ ಅಂದ್ರೆ ನೀವು ಹಿಂಗೆ ಸಪ್ರೇಟಾಗೂ ಹಾಕ್ಕೋಬೋದು. ಇಲ್ಲಿ ರೆಡಿ ಆಗೈತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ನಾನು ಇಲ್ಲಿ ಒಂದು ಬೌಲಿಗೆ 2 ಸ್ಪೂನ್ ಕಡ್ಲೆ ಹಿಟ್ಟು ತೊಗೊಳತ್ತೀನಿ. ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಂಡು ರೆಡಿ ಇಟ್ಕೋರಿ. ಆಮೇಲೆ ಇನ್ನೊಂದು ಬೌಲ್ ಒಳಗೆ ಒಂದು ಸ್ವಲ್ಪ ಮೊಸರು ತೊಗೋಬೇಕು. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಿ ನಿಮ್ಮ ಮೇಲೆ ಡಿಪೆಂಡ್. ನೀವು ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ಮೊಸರು ತೊಗೋಬೇಕು, ಅಥವಾ ಕಮ್ಮಿ ಮಾಡ್ತೀನಿ ಅಂದರೆ ಕಮ್ಮಿ. ಇಲ್ಲಿ ನಾನು 3-4 ಸ್ಪೂನ್ ಮೊಸರು ತೊಗೊಂಡಿನಿ. ಇದನ್ನು ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಮಜ್ಜಿಗೆ ಕಟ್ತೀವಲ್ಲ ಆ ರೀತಿ ಕಡ್ಕೋಬೋದು. ಇಲ್ಲಾಂದ್ರೆ ನೀವು ಮಿಕ್ಸರ್ ಜಾರಿಗೂ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲ ಫಸ್ಟ್ ಮೊಸರನ್ನ ಈ ರೀತಿ ಚೆನ್ನಾಗಿ ಮೊದ್ಲು ಕಡ್ಕೋರಿ, ಅಂದ್ರೆ ಅದು ಗಂಟು ಏನೂ ಬರಬಾರ್ದು ನಾವು ಇದನ್ನು ಮಾಡುವಾಗ, ಕಡಿ ಮಾಡುವಾಗ. ಅದಕ್ಕೆ ನೀವು ಇಲ್ಲೇ ನೀಟಾಗಿ ಫಸ್ಟ್ ಕಡ್ಕೊಂಡು ಅದಾದಮೇಲೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಡಬೇಕಾಗತ್ತೆ. ಫಸ್ಟ್ ನಾನು ಇಲ್ಲೊಂದು ಬಾಣಲಿ ಇಟ್ಕೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ ನಾನು ಬೆಣ್ಣೆ ಹಾಕ್ಕೊಂಡಿನಿ 2 ಸ್ಪೂನ್. ಆಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ನಾನು ಮೊದಲೇ ಹೇಳ್ದಂಗೆ ನೀವು ಕುಟ್ಟುವಾಗನ ಮೆಣ್ಸಿನ್ಕಾಯಿ ಜೊತೆ ಕುಟ್ಕೋಬೋದು, ಇಲ್ಲಾಂದ್ರೆ ಈ ರೀತಿ ಹಿಂಗೆ ಸೀಳ್ಕೊಂಡು ಹಾಕ್ಕೊಂಡ್ರೆ ಸಾಕು. ಆಮೇಲೆ ನಾನು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಂಡಿನಿ. ನೀವು ಆನಿಯನ್ ಸ್ಕಿಪ್ ಮಾಡೋಂಗಿದ್ರೆ ಮಾಡ್ಬೋದು. ಅದಾದಮೇಲೆ ನೀವು ಇಲ್ಲೇ ಎಲ್ಲ ಆದಮೇಲೆ ಮಜ್ಜಿಗೆ ಹಾಕ್ಕೋಬೇಕು. ಅದೇನು ಕಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ವಿತ್ ನೀರು ಹಾಕ್ಕೊಂಡು ಅದನ್ನು ನೀವು ಅದಕ್ಕೆ ಹಾಕ್ಕೋಬೇಕು. ಒಂದು ಸಣ್ಣ ಕುದಿ ಬರುವಾಗ ನೀವು ಆವಾಗ ಕಡ್ಲೆ ಹಿಟ್ಟನ್ನು ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿರ್ಬೇಕು. ಯಾಕಂದ್ರೆ ಕಡ್ಲೆ ಹಿಟ್ಟು ಕೆಳಗೆ ಕುತ್ಕೊತದೆ, ಅದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಆಮೇಲೆ ಹೊತ್ಬೋದು. ಅದಕ್ಕೆ ನೀವು ಕೈಗೆ ಆಡಿಸ್ಕೊತಿರ್ಬೇಕು. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋರಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಟೇಸ್ಟಿಗೆ ಒಂದು ಸಣ್ಣ ಟೇಸ್ಟ್ ಬರುತ್ತೆ ಶುಗರ್ ಹಾಕ್ಕೊಂಡ್ರೆ, ಅದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡತ್ತೀನಿ. ಇದು ಹುಣಸೆಹಣ್ಣು ರಸ ನಿಮಗೆ ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕ್ಕೋಬೋದು. ಬಟ್ ನಾನು ಇಲ್ಲೊಂದು ಸ್ವಲ್ಪ ಹುಳಿ ಅಂಶ ಇರಲಿ ಅಂತ ಸ್ವಲ್ಪ ನಾನು ಒಂದು ಬೌಲ್ ಥರ, ಅಷ್ಟು ಜಾಸ್ತಿ ಇಲ್ಲ, ಅದು ಸ್ವಲ್ಪ ನೀರು ಐತಿ, ಅದನ್ನು ಒಂದು ಬೌಲ್ ಹಾಕ್ಕೊಂಡಿನಿ. ಅದಾದಮೇಲೆ ಇಲ್ಲಿ ರೈಸ್ ಪ್ಲೇಟ್ ಸರ್ವ್ ಮಾಡತ್ತೀನಿ. ರೈಸ್ ನಿಮ್ಗೆ ಬಿಸಿ ಬೇಕಾದ್ರೆ ತೊಗೋಬೋದು, ಇಲ್ಲ ಅಂದ್ರೆ ನೀವು ಹಿಂಗೆ ಆರಿದ ರೈಸು ತೊಗೋಬೋದು. ಅದಾದಮೇಲೆ ಇದನ್ನು ಇಷ್ಟು ಹಾಕ್ಕೊಂಡು ಸೈಡ್ ಒಂದು ಸ್ವಲ್ಪ ಉಪ್ಪಿನಕಾಯಿ ಇಲ್ಲಾಂದ್ರೆ ಹಪ್ಪಳ ಇಟ್ಕೊಂಡು ತಿಂದ್ರೆ ನಿಮ್ಮ ಅನ್ನ ಕಡಿ ರೆಸಿಪಿ ರೆಡಿ ಆಗ್ತೈತಿ. ನೀವು ಟ್ರೈ ಮಾಡಿರಿ, ಹೆಂಗೈತೆ ಅಂತ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.